ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ 2025-24ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ 1 ಅಂದರೆ ನಾಳೆ ನಡೆಯಲಿರುವಂತಹ ಅರ್ಧವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನೀವು ಕನ್ನಡ ಎಕ್ಸಾಮನ್ನು ಫೇಸ್ ಮಾಡಿದ್ದೀರಾ. ಸೊ ನಿಮಗೊಂದು ಐಡಿಯಾ ಸಿಕ್ಕಿದೆ ಯಾವೆಲ್ಲ ರೀತಿಯ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಇದೇ ರೀತಿ ನಾಳೆ ನಡೆಯುವಂತಹ ನಿಮ್ಮ ವಿಜ್ಞಾನ ಪರೀಕ್ಷೆಗೂ ಸಹ ಇದು ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗ್ತದೆ, ಹಾಗಾಗಿ ಒಂದು ಪ್ಯಾಟ್ರನ್ ಇರಲಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಮ್ಗೆ ಆಲ್ರೆಡಿ ಪ್ಯಾಟ್ರನನ್ನು ಗೊತ್ತಿರುತ್ತೆ. ಸೊ 3 ಪಾರ್ಟ್ ಇರುತ್ತೆ, ಭಾಗ ಎ, ಭಾಗ ಬಿ, ಭಾಗ ಸಿ. ಸೊ ಭಾಗ ಎಗೆ ಬಂದರೆ ಭೌತ ವಿಜ್ಞಾನ ಇರ್ತದೆ. ಸೊ ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡೋಣ. ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 2 ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವಂತಹ ದಿಕ್ಕು. ಸೊ ನಮಗಲ್ಲಿ ಎಡಗೈ ನಿಯಮ ಬಲಗೈ ನಿಯಮ ಎರಡನ್ನೂ ಸಹ ಕಲ್ತ್ಕೊಂಡಿರಿ ಮಕ್ಕಳ. ಸೊ ಎಡಗೈನ ಮಧ್ಯದ ಬೆರಳು ಯಾವಾಗಲೂ ವಿದ್ಯುತ್ ಪ್ರವಾಹವನ್ನೇ ಅದು ಸೂಚಿಸುವಂಥದ್ದು. ಹಾಗಾಗಿ ಕೊಟ್ಟಿರುವ 4 ಆಪ್ಷನ್ಸಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವಂತಹ ಸಾಧನ ಕೇಳಿದ್ದಾರೆ. ಸೊ ಯಾವಾಗಲೂ ನಾವು ರೋಧವನ್ನು ಬದಲಾಯಿಸಲು ನಾವು ರಿಯೋಸ್ಟಾಟನ್ನು ಬಳಸ್ತೀವಿ. ಹಾಗಾಗಿ ಆಪ್ಷನ್ ಡಿ ರಿಯೋಸ್ಟಾಟ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3ನೇ ಪ್ರಶ್ನೆ, ವಿದ್ಯುತ್ ವಿಭವಾಂತರದ SI ಏಕಮಾನ ಯಾವುದು? ಸೊ ಇದನ್ನು ಅಳೆಯುವ ಉಪಕರಣ ಯಾವುದು ಕೇಳಿದ್ದಾರೆ. ಸೊ ವಿಭವಾಂತರಕ್ಕೆ SI ಏಕಮಾನ ವೋಲ್ಟ್ ಆಗಿರ್ತದೆ, ಉಪಕರಣ ವೋಲ್ಟಾ ಮೀಟರ್ ಆಗಿರ್ತದೆ. ಈಸಿಯಾಗಿ 1 ಅಂಕ ಗಳಿಸ್ಬೋದು. ಹಾಗಾಗಿ ಎಲ್ಲ SI ಏಕಮಾನಗಳನ್ನು ಕಲ್ತ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಒಂದು ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಇದು ಸಹ ವೆರಿ ಇಂಪಾರ್ಟೆಂಟ್. ಇವನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಸಹ ಬರುವಂತಹ ಪ್ರಶ್ನೆ ಆಗಿರ್ತದೆ. ಸೊ ಇಲ್ಲಿ ನಮಗೆ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಮತ್ತು ರಿಯೋಸ್ಟಾಟ್ ಕೇಳಿದ್ದಾರೆ. ಸೊ ಅದಕ್ಕೆ ಈ ಚಿಹ್ನೆಗಳನ್ನು ಬಳಸಲಾಗ್ತದೆ. ಸೊ ಕಲ್ತ್ಕೊಂಡಿರಿ, ಅಲ್ಲಿರುವಂತಹ ಎಲ್ಲ ಚಿಹ್ನೆಗಳನ್ನು ಕಲ್ತ್ಕೊಂಡಿರಿ, ಯಾವ್ದು ಬೇಕಾದರೂ ಸಹ ಕೇಳ್ಬೋದು. 5ನೇ ಪ್ರಶ್ನೆ, ಬಲಗೈ ಹೆಬ್ಬೆರಳಿನ ನಿಯಮವನ್ನು ನಿರೂಪಿಸಿ. ಸೊ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಕಾಂತ ಬೆರಳುಗಳು ಸುತ್ತಿಕೊಂಡಿರ್ತವೆ. ಸೊ ಇದಿಷ್ಟು ಅದಕ್ಕೆ ಉತ್ತರ ಬರೆದರೆ 1 ಅಂಕ. ನೆಕ್ಸ್ಟ್ 6ನೇ ಪ್ರಶ್ನೆ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಮಿಶ್ರಲೋಹಗಳಲ್ಲಿ ಏನಾಗ್ತದೆ, ರೋಧಶೀಲತೆ ಲೋಹಗಳಿಗಿಂತ ಹೆಚ್ಚಾಗಿರ್ತದೆ. ಸೊ ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ, ಹಾಗಾಗಿ ಇವುಗಳ ದ್ರವಣ ಬಿಂದು ಹೆಚ್ಚಿರುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು. ಸೊ 7ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವಂತಹ ನೇರ ವಾಹಕದ ತಂತಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರವನ್ನು ಬರೆಯಿರಿ. ಸೊ ಅದರ ಸಂಪೂರ್ಣ ಚಿತ್ರ ಎಲ್ಲವನ್ನ ಕಲ್ತ್ಕೊಂಡಿರಿ. 2 ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ. 8ನೇ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಅಥವಾ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ಸೊಲೆನಾಯ್ಡ್ ಅಂತ ಹೇಳಿದರೆ ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ. ಇದರ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದರೆ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದಂತಹ ಕಾಂತಕ್ಷೇತ್ರವು ದಂಡಕಾಂತದ ಸುತ್ತಲೂ ಉಂಟಾದಂತಹ ಕಾಂತಕ್ಷೇತ್ರದಂತೆಯೇ ಇರುತ್ತದೆ. ನೆಕ್ಸ್ಟ್, ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏಕರೂಪದಲ್ಲಿರ್ತದೆ. 9ನೇ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿಸಿರುವಂತಹ ಅಂಶಗಳನ್ನು ತಿಳಿಸಿ. ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ. ಸೊ ರೋಧದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ, ವಿದ್ಯುತ್ ಪ್ರವಾಹದ ರೋಧವು ನೇರ ಅನುಪಾತದಲ್ಲಿ ಇರ್ತದೆ ಮತ್ತು ರೋಧಗಳ ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಸೊ H=I²RT, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು. ಸೊ 2 ಪ್ರಶ್ನೆಗಳಿದ್ದಾವೆ. 10ನೆಯ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವಂತಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಪ್ರಯೋಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದೆ. ಆನ್ಸರ್ ನೋಡಿ,
ಈ ರೀತಿ ನೀವು ಬರಿತಾ ಹೋಗಬೇಕಾಗುತ್ತೆ. ಸೊ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೀಟಾಗಿ ಬರಿತಾ ಹೋಗಿ ಮಕ್ಕಳ. ನೆಕ್ಸ್ಟ್ ಪ್ರಾಬ್ಲಮ್ ಇದೆ. 11ನೇ ಪ್ರಶ್ನೆ, 8 ಓಮ್ ರೋಧವಿರುವಂತಹ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ, ಇದರ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಹೆಚ್ಚನ್ನು ಕೊಟ್ಟಿದ್ದಾರೆ ಮಕ್ಕಳ, ಅದು 200 ಜೌಲ್ ಆಗಿರ್ತದೆ. 6 ಸಹ ಕೊಟ್ಟಿದ್ದಾರೆ, ಅದು 8 ಓಮ್. ಸೊ ಟಿ ಕೊಟ್ಟಿದ್ದಾರೆ ಪ್ರತಿ ಸೆಕೆಂಡಿಗೆ. ಸೊ ಅಲ್ಲಾಗಿ ನಮಗೆ 1 ಸೆಕೆಂಡ್ ಬಂತು. ಸೊ ವಿ ಕಂಡುಹಿಡಬೇಕು, ಪಿ ಕಂಡುಹಿಡಬೇಕು. ಸೊ ಫಸ್ಟ್ ನಾವು ಸೂತ್ರಕ್ಕೆ ಹಾಕೊಳ್ಳೋಣ, H=I²RT. ಸೊ I² ಕರ್ಕೊಳ್ಳೋಣ. I² ಅಂತ ಹೇಳಿದ್ರೆ H/RT ಆಗ್ತದೆ. ಸೊ ಅಲ್ಲಿಗೆ ನಮಗೆ ಜಸ್ಟ್ ಐ ಬೇಕು ಅಂದರೆ √H/RT. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ I √25 ಬರುತ್ತೆ. ಸೊ ಅಲ್ಲಿಗೆ I 5A ಆಗ್ತದೆ, ಅಂದರೆ 5 ಆಂಪ್ಸ್ ಆಗ್ತದೆ. ಸೊ ನನಗೆ ಅಲ್ಲಿಗೆ ಕರೆಂಟ್ ಗೊತ್ತಾಯಿತು. ಈಗ ವಿಭವಾಂತರ ವಿ ಕಂಡುಹಿಡಿಯೋಣ. ಸೊ ಓಮ್ನ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡೋಣ. V = IR. ಅಲ್ಲಿಗೆ V 5 × 8 ಮಾಡಿದ್ರೆ 40 ವೋಲ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಸಾಮರ್ಥ್ಯ ಕಂಡುಹಿಡಬೇಕು. P V × I. ಸೊ P 200. ಸೊ ಬಹಳ ಈಸಿ ಇದೆ, ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ, ಏನು ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಹೆಚ್ಚಾಗಿ ನೀವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಲ್ಲ ಸೊ ಅವುಗಳನ್ನೇ ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಅದು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಒಂದೇ ಪ್ರಶ್ನೆ. ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಫ್ಯೂಸ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯ ಹೇಗೆ ಉಪಯೋಗವಾಗಿದೆ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಬಲ್ಬು, ಸೊ ಇದರಲ್ಲಿ ಪ್ರಬಲ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವಂತಹ ತಂತಿ ಇದ್ದು ಇದರ ಮೂಲಕ ವಿದ್ಯುತ್ ಹರಿಸಿದಾಗ ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನು ತನ್ನಲ್ಲೇ ಉಳಿಸಿಕೊಳ್ಳೋದ್ರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸ್ತದೆ. ಅದೇ ರೀತಿ ಫ್ಯೂಸ್. ಸೊ ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ 4 ಅಂಕ, ಪ್ರತಿಯೊಂದಕ್ಕೂ 2 ಅಂಕ ಸಿಗ್ತದೆ. ಆ್ಯಂಡ್ ಲಾಸ್ಟ್ 5 ಅಂಕದ ಒಂದು ಪ್ರಶ್ನೆ. ಸೊ ಇದರಲ್ಲಿ ಸಬ್ ಕ್ವಶನ್ಸ್ ಇದೆ ಮಕ್ಕಳ. ಮೊದಲನೇದು ವಿಭವಾಂತರ ಎಂದರೇನು? ಸೊ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಾಗ ಆಗುವ ಕೆಲಸಕ್ಕೆ ನಾವು ವಿಭವಾಂತರ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಅನುಕೂಲಗಳು ಯಾವ್ಯಾವು? ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದಾಗಿರ್ತದೆ ಮಕ್ಕಳ. ಸೊ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆ ಆಗ್ತದೆ ಮತ್ತು ಎಲ್ಲ ಘಟಕಗಳು ಅವಶ್ಯಕ ಇಲ್ಲಿರ್ತದೆ. ಸೊ ಮತ್ತೆ ಇಲ್ಲಿ ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಮಂಡಲ ಕಡಿದು ಹೋಗುವುದಿಲ್ಲ, ಇತರೆ ಘಟಕ ಕಾರ್ಯನಿರ್ವಹಿಸ್ತದೆ. ಸೊ ಇದೆಲ್ಲ ಎ ಕ್ವಶನ್, ಸಬ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಿ ನಲ್ಲಿ ಓಮ್ನ ನಿಯಮವನ್ನು ನಿರೂಪಿಸಿ. ವೆರಿ ಇಂಪಾರ್ಟೆಂಟ್. V = I × R ಆಗಿರ್ತದೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೀರಿ. ನೆಕ್ಸ್ಟ್ ರೋಧ ಎಂದರೇನು ಮತ್ತು ಅದು ಅವಲಂಬಿಸಿರುವ ಅಂಶ ಕೇಳಿದರೆ. ಸೊ ರೋಧ ಅಂತ ಹೇಳಿದರೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹಗಳ ಪ್ರವೇಶಿಸುವಾಗ ಆವೇಶಗಳ ಪ್ರವಾಹವನ್ನು ವಿರೋಧಿಸುವಂತಹ ವಾಹಕದ ಗುಣಕ್ಕೆ ನಾವು ವಾಹಕದ ರೋಧ ಅಂತ ಹೇಳಿ ಕರೆಯುವಂಥದ್ದು. ಸೊ ಅದು ಅವಲಂಬಿಸಿರುವ ಅಂಶ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ದ, ಪ್ರಾಕೃತಿಕ ಗುಣ ಮತ್ತು ತಾಪ. ಸೊ ಇದಿಷ್ಟು ನಿಮಗೆ ಭೌತ ವಿಜ್ಞಾನದಲ್ಲಿ ಭಾಗ ಎನಲ್ಲಿ ಬಂದಂಥ ಪ್ರಶ್ನೆಗಳು. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ. ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ 14ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ನಂತಹ ಅನಿಲವನ್ನು ಹಾಯಿಸಲು ಕಾರಣ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾಕೆಂತ ಹೇಳಿದರೆ ಅದು ಉತ್ಕರ್ಷಣೆಯನ್ನು ತಡೆಗಟ್ಟಲು. ನೆಕ್ಸ್ಟ್ 15ನೇ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ. ಸೊ ಅದರಲ್ಲಿರುವಂಥದ್ದು ಮೆಥನೋಯಿಕ್ ಆಮ್ಲ. ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಮೆಥನೋಯಿಕ್ ಆಮ್ಲ. ಸೊ ಅದಲ್ಲದೆ ನಿಮಗೆ ಆ ಒಂದು ಪಾಠದಲ್ಲಿ ಇನ್ನೂ ಬೇರೆ ಒಂದಷ್ಟು ಆಮ್ಲಗಳಿದ್ದಾವೆ, ಅವುಗಳನ್ನು ಸಹ ನೋಡ್ಕೊಳ್ಳಿ. 16ನೇ ಪ್ರಶ್ನೆ, ಕಾಪರ್ ಆಕ್ಸೈಡ್ ಗಿವ್ಸ್ ಟು ಕಾಪರ್ ಪ್ಲಸ್ ಹೈಡ್ರೋಜನ್. ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಿದೆ? ಸೊ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ಸ್ ಯಾವುದಪ್ಪ ಅಂದರೆ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ಹಾಗಾಗಿ ಆಪ್ಷನ್ ಡಿನೇ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ 8ನೆಯ ಮೇನ್ 1 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ, ಬದಲಾವಣೆಯೊಂದು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಸಹಾಯ ಮಾಡುವಂಥ ಅಂಶವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪ ಬದಲಾವಣೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ಬರೀರಿ. ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ, ನ್ಯೂಟ್ರಲೈಸೇಷನ್ ಕೇಳಿದರೆ ಉದಾಹರಣೆ ಸಮೇತ ಹೇಳಬೇಕು. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡೂ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ. ಸೊ ಅದು
ಒಂದು ರಿಯಾಕ್ಷನ್ಸನ್ನು ಬರೆದು ಇಲ್ಲಿ ನಿಮಗೆ ಸೋಡಿಯಂ ಕ್ಲೋರೈಡ್ ಯಾವ ರೀತಿ ಉಂಟಾಗಿದೆ ಅದನ್ನು ಕೊಡಲಾಗಿದೆ. ಸೊ ಅದನ್ನು ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ನಿಮಗೆ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಕೆಳಗಿನ ನೀರಿನ ವಿದ್ಯುತ್ ಉಪಯೋಜನೆಯಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೆದು ಭಾಗ ಗುರುತಿಸಲಿಕ್ಕೆ ಗ್ರಾಫೈಟ್ ದಂಡ ಕ್ಯಾಥೋಡ್ ಕೇಳಿದ್ದಾರೆ. ಸೊ ಎಲ್ಲವನ್ನ ಕೊಡಲಾಗಿದೆ, ಪ್ರತಿಯೊಂದನ್ನು ಕಲ್ತ್ಕೊಳ್ಳಿ. ಯಾವ್ದು ಬೇಕಾದರೂ ನಿಮಗೆ ಎಕ್ಸಾಮಲ್ಲಿ ಪಾರ್ಟ್ಸನ್ನು ಬಿಡಿಸ್ಲಿಕ್ಕೆ ಕೇಳ್ಬೋದಾಗಿರುತ್ತೆ. 20ನೇ ಪ್ರಶ್ನೆ. ನೈಟ್ರಿಕ್ ಆಕ್ಸೈಡ್ನ ಜಲೀಯ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತದೆ, ಆದರೆ ಆಲ್ಕೋಹಾಲ್ನ ದ್ರಾವಣವು ಈ ಗುಣವನ್ನು ಪ್ರದರ್ಶಿಸುವುದಿಲ್ಲ. ಯಾಕೆಂತ ಹೇಳಿದರೆ ನೈಟ್ರಿಕ್ ಆಕ್ಸೈಡ್ HNO3ಯು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು H+ or H3O- ಅಯಾನನ್ನು ಬಿಡುಗಡೆ ಮಾಡ್ತದೆ. ಇವು ಆಮ್ಲೀಯ ಗುಣಗಳಿಗೆ ಕಾರಣವಾಗಿರ್ತದೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನುಗಳನ್ನು ಉಂಟು ಮಾಡೋದೇ ಇಲ್ಲ, ಅವು ಆಮ್ಲೀಯ ಗುಣವನ್ನು ಪ್ರದರ್ಶಿಸೋದೇ ಇಲ್ಲ. 9ನೇ ಮೇನ್ 3 ಅಂಕದ ಪ್ರಶ್ನೆಗಳು. ಇಲ್ಲೂ ಸಹ ನಮಗೆ ಚಿತ್ರವನ್ನು ಕೇಳಿದ್ದಾರೆ. ಸೊ ಹೆಚ್ಚಾಗಿ ಗಮನ ಕೊಡಿ ಮಕ್ಕಳ. ಸೊ ಯಾವ ಪಾರ್ಟ್ಸಿಂದಲಾದರೂ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಯಾವುದು ಬೇಕಾದರೂ ಕೇಳ್ಬೋದು. ಬಟ್ ಯಾವೆಲ್ಲ ಚಿತ್ರಗಳಿದೆ ಅದಷ್ಟು ಚಿತ್ರಗಳನ್ನು ಭಾಗಗಳ ಸಮೇತ ಕಲ್ತ್ಕೊಂಡಿರಿ, ಅಂಕಗಳು ಸಿಗ್ತವೆ ನಿಮಗೆ. ಸೊ ಈ ಚಿತ್ರನೂ ಸಹ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 22ನೇದು. ಸೋಡಿಯಂ ಸಲ್ಫೈಡ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ತಿಳಿಸಿ ಸರಿದೂಗಿಸುವ ಸಮೀಕರಣವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರ್ತದೆ ಮಕ್ಕಳ. ಸೋಡಿಯಂ ಸಲ್ಫೈಡ್ ಬೇರಿಯಂ ಕ್ಲೋರೈಡ್ನ ಜೊತೆ ವರ್ತಿಸಿ ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ತವೆ. Na2SO4 ಪ್ಲಸ್ BaCl2 gives to NaCl ಪ್ಲಸ್ BaSO4 ಆಗಿರ್ತದೆ. ನೆಕ್ಸ್ಟ್ ವೈಜ್ಞಾನಿಕ ಕಾರಣ ಕೊಡಲಿಕ್ಕೆ ಕೇಳಿದ್ದಾರೆ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರನ್ನು ಸೇರಿಸಬಾರದು, ಆದರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಏಕೆಂದರೆ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಸಿಡಿದು ಹೊರಬರುವಂತೆ ಮಾಡುತ್ತದೆ ಮತ್ತು ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹವು ಸಹ ಒಡೆಯುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಆಮ್ಲವನ್ನು ನೀರಿಗೆ ಸೇರಿಸಬೇಕೇ ಹೊರತು ನೀರಿಗೆ ಆಮ್ಲವನ್ನು ನೀರನ್ನು ಸೇರಿಸಬಾರ್ದು. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಸಂಗ್ರಹಿಸಿ ಇಡಬೇಕು. ಯಾಕೆಂತ ಹೇಳಿದರೆ ಅದು ತೇವಾಂಶದೊಂದಿಗೆ ಬೇಗನೆ ವರ್ತಿಸ್ತದೆ, ಗಟ್ಟಿಯಾಗಿ ಜಿಪ್ಸಮ್ ಆಗಿ ಪರಿವರ್ತನೆ ಆಗ್ತದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಶಾಮಕದ ಪ್ರಮುಖ ಘಟಕವಾಗಿದೆ. ಹೌದು, ಯಾಕೆಂತ ಹೇಳಿದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಉಪಶಮನಗೊಳಿಸುತ್ತದೆ. ನೆಕ್ಸ್ಟ್ 10ನೇ ಮೇನು. ಇಲ್ಲಿ 4 ಅಂಕದ ಪ್ರಶ್ನೆಗಳು ಮಕ್ಕಳ ಇದ್ದಾವೆ. ಸೊ ನೋಡ್ಕೊಳ್ಳಿ, ನಿಮಗೆ ವಿಡಿಯೋವನ್ನು ಪಾಸ್ ಮಾಡ್ಕೊಳ್ಳಿ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಹೆಚ್ಚಾಗಿ ನಿಮಗೆ ಕೇಳಿರುವಂಥದ್ದು ಹಲ್ಲಿನ ಸವೆತಕ್ಕೆ ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ. ಮತ್ತು ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆದು ಅದರ ಉಪಯೋಗಗಳನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇವೆಲ್ಲವನ್ನು ನೀಟಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ, ಯಾವುದು ಬೇಕಾದರೂ ಕೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಹಲ್ಲಿನ ಸವೆತ ಅಂದರೆ ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿದಂತಹ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಲ್ಲಿ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡ್ತವೆ. ಇದರಿಂದಾಗಿ pH ಕಡಿಮೆಯಾಗಿ ಹಲ್ಲಿನಲ್ಲಿ ಎನಾಮೆಲ್ ಸವೆತಕ್ಕೆ ಒಳಗಾಗ್ತದೆ. ಸೊ ಯಾವ ರೀತಿ ನಿಯಂತ್ರಿಸ್ಬೋದು? ಸೊ ಪ್ರತ್ಯಾಮ್ಲ ಇರುವ ಟೂತ್ಪೇಸ್ಟ್ಗಳನ್ನು ಬಳಸೋದ್ರಿಂದ ನಾವು ನಿಯಂತ್ರಿಸ್ಬೋದು. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳು ವೆರಿ ಇಂಪಾರ್ಟೆಂಟ್. ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. 3ರಿಂದ 4 ಅಂಕಗಳಿಗೆ ನಿಮಗೆ ಅಂಕಗಳು ಸಿಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಅದಷ್ಟನ್ನು ಸಹ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನಮಗೆ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಮತ್ತು ಪೊಟ್ಯಾಷಿಯಂ ಲೋಹವು ನೀರಿನ ಜೊತೆ ವರ್ತಿಸುವುದು. ಸೊ ಇವೆರಡನ್ನೂ ಸಹ ಕೇಳಿದರೆ ಅದನ್ನು ಬರೀಬೇಕಾಗ್ತದೆ. ನೆಕ್ಸ್ಟು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಇರಿಸಿ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ. ಸೊ ಅದ್ರ ಬಂದು ನಾವು ಎಕ್ಸ್ಪ್ಲೇನ್ ಮಾಡಿ ರಾಸಾಯನಿಕ ಕ್ರಿಯೆ ವಿಧ ಬರೆದು ಸಮೀಕರಣ ಬರೀಬೇಕು. ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಆಲ್ರೆಡಿ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಆದಷ್ಟು ಬೇಗನೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವೆಲ್ಲ ಕ್ವಶನ್ಸ್ ಅಂತ. ನೆಕ್ಸ್ಟ್ ಭಾಗ ಸಿ ಜೀವವಿಜ್ಞಾನ. ಇಲ್ಲೂ ಸಹ ಸ್ಟಾರ್ಟಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 26ನೇ ಪ್ರಶ್ನೆ. ಸಸ್ಯಗಳಲ್ಲಿ ಚೂಷ್ಣ ಒತ್ತಡ ಅಗತ್ಯವೆಂದರೆ ಯಾಕೆ ಚೂಷಣ ಒತ್ತಡ ಅಗತ್ಯ ಅಂತ ಹೇಳಿದರೆ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಸಸ್ಯಗಳಲ್ಲಿ ಚೂಷಣ ಒತ್ತಡ ಅಗತ್ಯ ಇರ್ತದೆ.
27ನೇದು ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರ ಅಂತ ಕೇಳಿದರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆಗಿರುವಂಥದ್ದು ಮೇಲ್ಮುಖ ಸೆಳೆತವನ್ನು ಅದು ಸೃಷ್ಟಿ ಮಾಡ್ತದೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. 28ನೇ ಪ್ರಶ್ನೆ ಕೊಟ್ಟಿರುವಂತಹ ಪರಾವರ್ತಿತ ಚಾಪದ ಸರಿಯಾದ ಮಾರ್ಗವನ್ನು ಕೇಳಿದ್ದಾರೆ. ಸೊ ಫಸ್ಟು ನಮಗೆ ಅಲ್ಲಿ ವಸ್ತುವಿಂದ ಗ್ರಹಿಸಬೇಕು ಏನಾಗ್ತಾ ಇದೆ. ಸೊ ಸಿ ಇಂದ ಏನಾಗ್ತದೆ ಮಕ್ಕಳು, ಅದು ಎಗೆ ತಲುಪ್ತದೆ. ಸೊ ನಾವು ಕೊಟ್ಟರೆ 4 ಆಪ್ಷನ್ ನೋಡಿ, ಸಿ ಇಂದ ಎಗೆ ಹೋಗುತ್ತೆ, ತದನಂತರ ಎ ಇಂದ ಅದು ಬಿಗೆ, ನೆಕ್ಸ್ಟ್ ಸಿ ಇಗೆ ಬರುತ್ತೆ, ನೆಕ್ಸ್ಟ್ ಡಿಗೆ ಬರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ ಪ್ರಶ್ನೆಗಳಿರ್ತವೆ. ತೆರೆದ ಪತ್ರರಂಧ್ರದ ಚಿತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇದು ಚಿತ್ರ. ಸೊ ಇಲ್ಲಿ ನಮಗೆ ಚಿತ್ರ ಮಾತ್ರ ಕೇಳಿದರೆ, ಭಾಗ ಕೇಳಿಲ್ಲ. ಹಾಗಾಗಿ ಚಿತ್ರ 1 ನೀವು ಕಲ್ತ್ಕೊಳ್ಳಿ. ಕಾವಲು ಕೋಶಗಳು ಮತ್ತು ಇದನ್ನು ನೀವು ಆ ಭಾಗಗಳನ್ನು ಸಹ ಕಲ್ತಿರಿ. ಕೆಲವೊಂದು ಬಾರಿ 1 ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಸಹ ಇರ್ತವೆ. ಅವಾಯವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಲಿಕ್ಕೆ ಕೇಳಿದರೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ 2 ಅಂಕದ ಪ್ರಶ್ನೆಗಳು. ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ವಿವರಿಸಿ. ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವೇಗವನ್ನು ಬಳಸ್ತದೆ. ಈ ಚಲನೆಗೆ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಾಯಿಸ್ತದೆ. ಇದರಿಂದಾಗಿ ಜೀವಕೋಶಗಳು ಉಬ್ಬುವ ಅಥವಾ ಮುದುಡುವ ಮೂಲಕ ಎಲೆಗಳ ಆಕಾರವನ್ನು ಬದಲಾಯಿಸ್ತದೆ. ನೆಕ್ಸ್ಟ್ ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯ ಕೆಳಗೆ ನೀಡಿದೆ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ರಕ್ತನಾಳದಲ್ಲಿ XY ಕೊಟ್ಟಿದ್ದಾರೆ ಮಕ್ಕಳು. ಇದನ್ನು 2024ರಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳು. ಎಕ್ಸ್ ಮತ್ತು ವೈಗಳನ್ನು ಹೆಸರಿಸಬೇಕು. ಇಲ್ಲಿ ಎಕ್ಸ್ ಅಪಧಮನಿ ಆಗಿರ್ತದೆ, ವೈ ಅಭಿಧಮನಿ ಆಗಿರ್ತದೆ. ಯಾವ ರಕ್ತನಾಳ ಕವಾಟವನ್ನು ಹೊಂದಿದೆ ಮತ್ತು ಹೇಗೆ ಕೇಳಿದರೆ ಅಭಿಧಮನಿ. ಯಾಕೆಂತ ಹೇಳಿದರೆ ಅಭಿಧಮನಿಗಳಲ್ಲಿ ರಕ್ತವು ಒತ್ತಡಗಳಲ್ಲಿರುವುದಿಲ್ಲ, ಆದ್ದರಿಂದ ದಪ್ಪವಾದ ಭಿತ್ತಿಯ ಅಗತ್ಯನೂ ಇರುವುದಿಲ್ಲ ಇಲ್ಲಿ. ಮತ್ತು ಆದರೆ ಇಲ್ಲಿ ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿಯಬೇಕಾಗಿರುವುದರಿಂದ ಕವಾಟುಗಳು ಕಂಡುಬರ್ತವೆ. ನೆಕ್ಸ್ಟ್ ನೆಫ್ರಾನ್ನ ರಚನೆ ತೋರಿಸುವ ಚಿತ್ರವನ್ನು ಬರೆದು ಗ್ಲಾಮರಸನ್ನು ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಇದು ಗ್ಲಾಮರಲಸ್ ಆಗಿರ್ತದೆ. ಸೊ ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು. 34ನೇ ಪ್ರಶ್ನೆ. ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗೆ ತೋರಿಕೆಯ ಚಲನೆಯಲ್ಲಿ ದ್ಯುತೀಯ ಅನುವರ್ತನೆ, ಸ್ಪರ್ಶ ಅನುವರ್ತನೆ ಹಾಗೂ ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯವಾಗಿವೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ಬಳ್ಳಿ ಸಸ್ಯಗಳು ಸೂರ್ಯನ ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಮೊಗ್ಗಿನ ತುದಿಗಳಲ್ಲಿ ಆಕ್ಸಿನ್ ಆಮ್ಲ ಉತ್ಪತ್ತಿ ಆಗ್ತದೆ. ಸೊ ಇಲ್ಲಿ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿದ್ದವು. ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಅದರೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟೇ ವೇಗವಾಗಿ ಬೆಳೆಯೋದಿಲ್ಲ. ಸೊ ಇಲ್ಲಿ ಯಾವ ರೀತಿ ನಡೀತಿದೆ ಇಷ್ಟು ಪಾಯಿಂಟ್ಸ್ ನೀವು ಬರಿತಾ ಹೋಗಿ. ನೆಕ್ಸ್ಟ್ 35ನೇದು. ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಪ್ರಾಣಿಗಳಲ್ಲಿ ಮಿದುಳಿನ ಆಲೋಚನಾ ಕ್ರಿಯೆ ಸಾಕಷ್ಟು ವೇಗವಾಗಿರೋದಿಲ್ಲ. ಪ್ರಾಣಿಗಳು ಆಲೋಚನೆಗೆ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ, ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. ಮಾನವನ ಮೆದುಳಿನಲ್ಲಿ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯವನ್ನು ಕೇಳಿದರೆ. ಸೊ ಮೆಡುಲಾ ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆ, ವಾಂತಿಯಾಗುವಿಕೆ ಅವನ್ನೆಲ್ಲವನ್ನು ನಿಯಂತ್ರಿಸ್ತದೆ. ಅನುಮಸ್ತಿಷ್ಕ ಏನು ಮಾಡುತ್ತೆ ಅಂದರೆ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಸಮತೋಲನವನ್ನು ಅದು ಕಾಪಾಡ್ಕೊಳ್ತದೆ. ನೆಕ್ಸ್ಟ್ ಜಠರ ಮತ್ತು ಸಣ್ಣ ಕರುಳಿನಲ್ಲಿ ಆಹಾರ ಪದಾರ್ಥಗಳು ಯಾವ ರೀತಿ ಪಚನ ಹೊಂದ್ತವೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೋಡಿ ನಿಮಗೆ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿರೋದನ್ನು ಕೊಟ್ಟಿದ್ದೀವಲ್ಲ, ಇದನ್ನು ಇದೇ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇವೆಲ್ಲ ಸೊ ಇದೆಲ್ಲ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆನೇ ಆಗಿದೆ. ನೆಕ್ಸ್ಟ್ ಝೈಲಮ್ ಮತ್ತು ಫ್ಲೋಯಂ ಅಂಗಾಂಶದ ಡಿಫ್ರೆನ್ಸನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಬರಿತಾ ಹೋಗಬೇಕು. ಎ ಕ್ವಶನ್ ಆಗಿರುತ್ತೆ. ಬಿ ಕ್ವಶನಲ್ಲಿ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವ್ಯಾವ ಕೇಳಿದ್ದಾರೆ. ಸೊ ಅವು ಸಹ ಇಲ್ಲಿದೆ, ಇದೆ ಇಷ್ಟೇ. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದು ನಿಮಗೆ 4 ಅಂಕದ ಒಂದೇ ಪ್ರಶ್ನೆ. ಸೊ ಮಾನವನ ಮಿದುಳಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಎಲ್ಲ ಭಾಗಗಳನ್ನು ನೀವು ಗುರುತಿಸಲೇಬೇಕಾಗುತ್ತೆ. ಕೇಳಿದರೆ ಯಾವ ಭಾಗ ಕೇಳಿರ್ತಾರೆ ಅದನ್ನು ಮಾತ್ರ ಗುರುತಿಸ್ಬೇಕಾಗುತ್ತೆ. ಹಾಗಾಗಿ ಇದಿಷ್ಟು ನಿಮಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನಿಮಗೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿಲ್ಲ, ಜಸ್ಟ್ ಕ್ವಶನ್ಸನ್ನು ನಿಮಗೆ ಕೊಡ್ತಾ ಹೋದರೆ ನೀವು ನಾಳೆ ಬರೆಯೋ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳಿ ಇದಿಷ್ಟನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಇದು ಭಾಳ ಯೂಸ್ಫುಲ್ ಆಗಿರ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.